ओष्टापिदाना नकुली दंते परिवृता पविः सर्वस्यै वाचैशाना चारुमा मिहवादे सर्ववागीश्वरो विष्णुः स्त्रीरूपो मां सुवादे नमोस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटि युगधारिणे नमः। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्री पुरुषोत्तमाय नमः। श्री पद्मनाभाय नमः। श्री शिष्टकृते नमः। श्री गुरुभ्यो नमः। यस्माक्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः। ನಾನು ಕ್ಷರ ಪ್ರಪಂಚಕ್ಕಿಂತಲೂ ಅಕ್ಷರ ಪ್ರಪಂಚಕ್ಕಿಂತಲೂ ಕೂಡ ಉತ್ತಮನಾದವ. ಆದುದರಿಂದ ಪೌರುಷೇಯಾಗಮ ಅಪೌರುಷೇಯ ಆಗಮದಲ್ಲಿ ಪುರುಷೋತ್ತಮ ಪುರುಷೋತ್ತಮ ಅಂತಲೇ ಪ್ರಸಿದ್ಧನಾಗಿದ್ದೇನೆ ಅಂತ ಯಾವ ಭಗವಂತ ಭಗವದ್ಗೀತೆಯಲ್ಲಿ ಉದ್ಘೋಷಣೆ ಮಾಡಿದ್ದಾನೋ ಅಂತಹ ಪುರುಷೋತ್ತಮ ಅಂತ ಅನಿಸಿರ್ತಕ್ಕಂಥ ಭಗವಂತನ ಆಧಿಪತ್ಯಕ್ಕೆ ಸೇರಿರ್ತಕ್ಕಂತಹ ತಿಂಗಳು ಅಧಿಕ ಮಾಸ ಅಂತ ಅನಿಸಿದೆ. ಪರಮಾತ್ಮ ಸ್ಕಾಂದ ಪುರಾಣದಲ್ಲಿ ಪರಮಾತ್ಮನ ಮಾತು ಹೀಗೆ ಬರುತ್ತೆ. ಅಧಿಮಾಸಾಧಿಮಾತ್ಯೋ ಅಧಿಪತ್ಯೋಹಂ ಸದಾ ವೈ ಪುರುಷೋತ್ತಮ. ಅಧಿಕ ಮಾಸದ ಆಧಿಪತ್ಯವನ್ನು ನಾನು ಹೊಂದಿದವ, ಹಾಗಾಗಿ ಪುರುಷೋತ್ತಮ ಅಂತ ಅನಿಸ್ತೇನೆ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದರೆ, ಅಧಿಮಾಸಸ್ಯಾಧಿಪತಿರಹಂ ವೈ ಪುರುಷೋತ್ತಮ ಅಂತ ಪದ್ಮಪುರಾಣದಲ್ಲಿ ಅಧಿಕ ಮಾಸಕ್ಕೆ ನಾನು ಪುರುಷೋತ್ತಮ ನಾಮಕನಾಗಿ ಅಧಿಪತಿಯಾಗಿದ್ದೇನೆ ಅಂತ ತಿಳಿಸ್ತಾ ಇದ್ದಾನೆ. ಶಾರ್ವರಿ ಸಂವತ್ಸರದಲ್ಲಿ ಆಶ್ವಯುಜ ಮಾಸ ಅಧಿಕ ಮಾಸ. ಅಧಿಕ ಮಾಸ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೀಗೆ ತಿಳಿಸಿಕೊಡ್ತಾರೆ. ಚಾಂದ್ರ ಮಾಸೋ ಹ್ಯಸಂಕ್ರಾಂತೋ ಮಲಮಾಸ ಪ್ರಕೀರ್ತಿತ ಅಂತ ಬ್ರಹ್ಮ ಸಿದ್ಧಾಂತ ಹೇಳುವುದು. ಯಾವ ಮಾಸದಲ್ಲಿ ಸಂಕ್ರಮಣವೇ ಬರುವುದಿಲ್ಲವೋ ಅಂತಹ ಮಾಸವನ್ನು ಮಲಮಾಸ ಅಧಿಕ ಮಾಸ ಅಂತ ಕರೀತಾರೆ. ಹಾಗಾಗಿ ಆಶ್ವಯುಜ ಮಾಸ, ಆ ಮಾಸದಲ್ಲಿ ಸಂಕ್ರಮಣ ಬರುವುದಿಲ್ಲ. ಈ ಸಂವತ್ಸರ ಆಶ್ವಯುಜ ಮಾಸದಲ್ಲಿ, ಮೊದಲ ಆಶ್ವಯುಜ ಮಾಸದಲ್ಲಿ, ಹಾಗಾಗಿ ಅದು ಅಧಿಕ ಮಾಸ. ಹಾಗಾಗಿ ಆ ಮಾಸಕ್ಕೆ ಒಂದೊಂದು ಮಾಸಕ್ಕೆ ಒಂದೊಂದು ಭಗವದ್ ರೂಪ ನಿಯಾಮಕವಾಗಿರುತ್ತೆ. ಆಶ್ವಯುಜ ಮಾಸಕ್ಕೆ ಪದ್ಮನಾಭ ಅಧಿಪತಿ. ಆದರೆ ಅದು ಅಧಿಕ ಮಾಸ ಆಗಿರುವುದರಿಂದ ಎಲ್ಲ ಅಧಿಕ ಮಾಸಗಳಿಗೂ ಕೂಡ ಪುರುಷೋತ್ತಮ ಅಧಿಪತಿ. ಹಾಗಾಗಿ ಇದು ಆಶ್ವಯುಜ ಮಾಸ ಮತ್ತು ಅಧಿಕ ಮಾಸ ಆದುದರಿಂದ ಪದ್ಮನಾಭನೂ ಇದಕ್ಕೆ ಅಧಿಪತಿ, ಪುರುಷೋತ್ತಮನೂ ಅಧಿಪತಿ. ಆದುದರಿಂದ ನಾವು ಪದ್ಮನಾಭ ಭಿನ್ನನಾಗಿರ್ತಕ್ಕಂಥ ಪುರುಷೋತ್ತಮನೇ ಈ ಅಧಿಕ ಮಾಸವಾಗಿರ್ತಕ್ಕಂತಹ ಆಶ್ವಯುಜ ಮಾಸಕ್ಕೆ ಅಧಿಪತಿ ಅಂತ ಹೀಗೆ ತಿಳ್ಕೊಳ್ಳುವಂತ. ಪದ್ಮನಾಭ ಭಿನ್ನ ಪುರುಷೋತ್ತಮಾಯ ನಮಃ ಅಂತ. ಈ ಮಾಸದಲ್ಲಿ ಏನಾದರೂ ನಾವು ಸಾಧನೆ ಮಾಡಿದರೆ ಶಾಸ್ತ್ರಕಾರರು ಹೇಳ್ತಾರೆ, ಎಲ್ಲ ಪುರುಷೋತ್ತಮ ಪ್ರೇರಣೆಯ ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥಂ ಅನ್ನುವುದನ್ನು ಎಲ್ಲದಕ್ಕೂ ಹಚ್ಚಿಕೊಳ್ಬೇಕು ಅಂತ. ಬರೇ ಪುರುಷೋತ್ತಮ ಅಲ್ಲ, ಅದು ಅಧಿಕ ಮಾಸ ಹೌದು, ಆಶ್ವಯುಜ ಮಾಸವು ಅಧಿಕ ಮಾಸ ಆಗಿದೆ. ಹಾಗಾಗಿ ಆಶ್ವಯುಜ ಮಾಸಕ್ಕೆ ಪದ್ಮನಾಭ ಅಧಿಪತಿ. ಆದುದರಿಂದ ಪದ್ಮನಾಭ ಭಿನ್ನ ಪುರುಷೋತ್ತಮ ಪ್ರೇರಣೆಯ ಪದ್ಮನಾಭ ಭಿನ್ನ ಪುರುಷೋತ್ತಮ ಪ್ರೀತ್ಯರ್ಥಂ ಜಪಂ ಕರಿಷೆ, ದಾನಂ ಕರಿಷೆ, ಅಪೂಪದಾನಂ ಕರಿಷೆ, ಹೀಗೆಲ್ಲ ಹೇಳಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ.
ಅಸಂಕ್ರಾಂತೆ ತು ಸಂಪ್ರಾಪ್ತೆ ಮಾಮುದ್ದಿಶ್ಯ ವ್ರತಂ ಚರೇ. ಭಗವಂತನ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಶಾಸ್ತ್ರಕಾರರು. ಯಾವ ಮಾಸದಲ್ಲಿ ಸಂಕ್ರಮಣ ಬರುವುದಿಲ್ವೋ ಅದು ಮಲಮಾಸ, ಅದು ಅಧಿಕ ಮಾಸ. ಅಲ್ಲಿ ವಿಶೇಷವಾಗಿ ಸಾಧನೆ ಮಾಡಬೇಕು. ಮಾಮುದ್ದಿಶ್ಯ ವ್ರತಂ ಚರೇತು ಅಂತ ಭಗವಂತ ಹೇಳ್ತಾನೆ. ಪುರುಷೋತ್ತಮನಾದ ನಾನು ಅದಕ್ಕೆ ಅಧಿಪತಿ. ನನ್ನನ್ನು ಕುರಿತು ಅಂದರೆ ನನ್ನ ಪ್ರೀತಿಗಾಗಿ ವ್ರತಗಳನ್ನು ಮಾಡಬೇಕು. ಯಾವ ವ್ರತ? ಸ್ನಾನಂ, ದಾನಂ, ಜಪೋ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣಂ, ದೇವರ್ಚಾಂಚ ತಥಾ ಚೈವ ಏ ಅಕ್ಷಯಂತಿ ನರಾ ಇಹ ಅಕ್ಷಯ್ಯಂ ತದ್ಭವೇ ಸರ್ವಂ ಮಾಂ ಉದ್ದಿಶ್ಯ ಚ ಯತ್ಕೃತಂ. ಪದ್ಮಪುರಾಣದಲ್ಲಿ ಬರ್ತಕ್ಕಂಥ ಭಗವಂತನ ಮಾತು. ನನ್ನನ್ನು ಕುರಿತು ಏನೇನು ಸಾಧನೆ ಮಾಡ್ತಾರೆ ಅದೆಲ್ಲ ಅಕ್ಷಯ್ಯ ಫಲವುಳ್ಳದ್ದಾಗುತ್ತೆ. ಬೇರೆ ಮಾಸದಲ್ಲಿ ಆ ಸಾಧನೆಗಳನ್ನು ನಡೆಸಿದ್ರೆ ಎಷ್ಟು ಫಲ ಬರುತ್ತೋ ಅದಕ್ಕಿಂತ ಅಧಿಕ ಫಲ ಈ ತಿಂಗಳಲ್ಲಿ ಅಧಿಕ ಮಾಸದಲ್ಲಿ ನಡೆಸಿದಾಗ ಉಂಟಾಗುತ್ತೆ. ಆದುದರಿಂದ ವಿಶೇಷವಾಗಿ ಆ ಪದ್ಮನಾಭಾಭಿನ್ನನಾಗಿರ್ತಕ್ಕಂಥ ಪುರುಷೋತ್ತಮನ ಪ್ರೀತಿಗಾಗಿ ಬೇರೆ ಬೇರೆ ಸಾಧನೆಗಳನ್ನು, ವಿಶೇಷ ಸಾಧನೆಗಳನ್ನು ನಡೆಸಬೇಕಾದದ್ದು. ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ಅದಕ್ಕೆ ಅಧಿಪತಿ. ಅದೇ ಈ ಮಾಸಕ್ಕೆ ಪದ್ಮನಾಭ ಅಧಿಪತಿ. ಹಾಗಾಗಿ 48ನೇ ನಾಮ ಪದ್ಮನಾಭ ಅಂತ. ಪುರುಷೋತ್ತಮ ಅನ್ನೋದು 24ನೇ ನಾಮ. ಇನ್ನೊಂದು ಶಿಷ್ಟಕೃತೇ ನಮಃ ಅಂತ. ಶಿಷ್ಟಕೃತ ಅಂತ 241ನೇ ನಾಮ. ಈ ಮೂರು ನಾಮಾರೂಢವಾಗಿ ಈ ಮಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭಗವದ್ ರೂಪಗಳ ಮಹಿಮೆ ಲೀಲೆಗಳನ್ನು ನಾವು ಚಿಂತನೆ ಮಾಡಬೇಕಾದದ್ದು. ಈಗ ಪುರುಷೋತ್ತಮನ ಮಹಿಮೆಗಳನ್ನು ನೋಡೋಣ. ಭಗವಂತನ ಪುರುಷೋತ್ತಮತ್ವ ಅನ್ನುವುದು ಶಾಸ್ತ್ರದಲ್ಲಿ ವಿಶೇಷವಾಗಿ ಪ್ರತಿಪಾದ್ಯವಾಗಿರುವಂಥದ್ದು. ಭಗವಂತ ಎಲ್ಲರಿಗಿಂತ ಉತ್ತಮ, ಪುರುಷರಿಗಿಂತೆಲ್ಲ ಉತ್ತಮನಾದವ. ಪುರುಷೋತ್ತಮತ್ವ ಅನ್ನುವುದು ಒಂದು ದೊಡ್ಡ ತತ್ವ. ಅದನ್ನು ಅಲ್ಲಲ್ಲಿ ಹೇಳಿದ್ದಾನೆ. ವಿಶೇಷವಾಗಿ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಲ್ಲಿ ಪುರುಷೋತ್ತಮತ್ವವನ್ನೆಲ್ಲ ಅಲ್ಲಲ್ಲಿ ಹೇಳಿದ್ದಾನೆ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಮುಂತಾದ ಮಾತುಗಳಲ್ಲಿ. ಇನ್ನೂ ಭಗವಂತ ಎಷ್ಟು ಕರುಣಾಳು ಅಂದರೆ ಭಗವದ್ಗೀತೆ 700 ಶ್ಲೋಕಗಳನ್ನು ಒಳಗೊಂಡದ್ದು. ಅಷ್ಟು ಶ್ಲೋಕಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗದಿದ್ದು ಒಂದು 20 ಶ್ಲೋಕಗಳನ್ನಾದರೂ ಅಧ್ಯಯನ ಮಾಡಿ ತನ್ನ ಪುರುಷೋತ್ತಮತ್ವವನ್ನು ದೃಢಪಡಿಸಿಕೊಳ್ಳಿ ಭಕ್ತರು ಅನ್ನುವ ದೃಷ್ಟಿಯಿಂದ ಭಗವದ್ಗೀತೆ 15ನೇ ಅಧ್ಯಾಯ 20 ಶ್ಲೋಕಗಳನ್ನು ಒಳಗೊಂಡದ್ದು. ಪುರುಷೋತ್ತಮಾಧ್ಯಾಯ ಅಂತಲೇ ಅದಕ್ಕೆ ಹೆಸರು. ಭಗವಂತನ ಪುರುಷೋತ್ತಮತ್ವವನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂತಹ ಅಧ್ಯಾಯ. 20 ಶ್ಲೋಕದಲ್ಲಿ ತನ್ನ ಪುರುಷೋತ್ತಮತ್ವವನ್ನು ಸ್ಪಷ್ಟವಾಗಿ ತಿಳಿಸಿ ನಾವು ಪುರುಷೋತ್ತಮತ್ವವನ್ನು ಚಿಂತನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರ ಆಗುವುದಕ್ಕೆ ಭಗವಂತ ನಮಗೆ ಇಷ್ಟೊಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಅವನು ಪುರುಷೋತ್ತಮ ಅಂತ ತಿಳ್ಕೊಂಡದ್ರಿಂದ ಅವನಿಗೇನೂ ಆಗಬೇಕಾದದ್ದಿಲ್ಲ. ಆದರೆ ನಮ್ಮ ಮೇಲಿನ ಕರುಣೆಯಿಂದ ಅವನ ಪುರುಷೋತ್ತಮತ್ವವನ್ನು ಚಿಂತನೆ ಮಾಡಿ ನಾವು ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಸಾಕಷ್ಟು ಪುಣ್ಯವನ್ನು ಗಳಿಸುವಂತಾಗಬೇಕು ಅನ್ನುವ ನಮ್ಮ ಮೇಲಿನ ಕರುಣೆಯಿಂದ ಭಗವಂತ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯವನ್ನು ಪುರುಷೋತ್ತಮಾಧ್ಯಾಯ ಅಂತಲೇ ಗುರುತಿಸಿ ಅದರ ತನ್ನ ಪುರುಷೋತ್ತಮತ್ವವನ್ನು ತೋರಿಸಿಕೊಟ್ಟಿರುವಂತಹದ್ದು. 20 ಶ್ಲೋಕಗಳಿರುವಂತಹ ಆ 20 ಶ್ಲೋಕಗಳು ಕೂಡ ಭಗವಂತನ ಪುರುಷೋತ್ತಮತ್ವವನ್ನು ಕೆಲವು ನೇರವಾಗಿ ಹೇಳ್ತಾ ಇವೆ, ಕೆಲವು ಮತ್ತೆ ಪುರುಷೋತ್ತಮತ್ವಕ್ಕೆ ಪೂರಕವಾದ ಪ್ರಮೇಯಗಳನ್ನು ಹೇಳ್ತಾ ಇವೆ. ಆ 20 ಶ್ಲೋಕಗಳ ಏಕವಾಕ್ಯತೆಯನ್ನು ನಾವು ಮೊದಲು ಗುರುತಿಸೋಣ. ಏಕವಾಕ್ಯತೆ ಅಂದರೆ 20 ಶ್ಲೋಕಗಳು ಕೂಡ ಭಗವಂತನ ಪುರುಷೋತ್ತಮತ್ವವನ್ನು ಪ್ರತಿಪಾದಿಸುವುದರಲ್ಲೇ ತಾತ್ಪರ್ಯವುಳ್ಳವುಗಳು ಅಂತ. ಇದನ್ನು ಏಕವಾಕ್ಯತೆ ಅಂತ ಶಾಸ್ತ್ರೀಯವಾಗಿ ಕರೀತಾರೆ. ಈ 20 ಶ್ಲೋಕಗಳು ಕೂಡ ಏಕವಾಕ್ಯತೆಗೆ ಒಳಗಾದವುಗಳು. ಹೇಗೆ ಇವುಗಳನ್ನು ನೋಡಬೇಕು ಅಂದರೆ ಪ್ರಾರಂಭದಲ್ಲಿ
ಮಧ್ಯದಲ್ಲಿ, ಕೊನೆಯಲ್ಲಿ ಪುರುಷೋತ್ತಮತ್ವದ ಪ್ರತಿಪಾದನೆ ಹೇಗೆ ಬಂದಿದೆ? ಭಗವದ್ಗೀತೆಯ ಪುರುಷೋತ್ತಮಾಧ್ಯಾಯ ಪ್ರಾರಂಭವಾಗುವುದು ಹೇಗೆ ಗೊತ್ತಾ? ಊರ್ಧ್ವಮೂಲಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ. ಈ ಸಂಸಾರ ಅನ್ನುವುದು ಒಂದು ಅಶ್ವತ್ಥ ವೃಕ್ಷದಂತೆ ಇರುವಂತಹದ್ದು. ಒಂದು ಮರಕ್ಕೆ ಹೇಗೆ ಬೇರು ಇರುತ್ತೆ, ಹಾಗೆ ಎಲೆಗಳು ಇರುತ್ತೆ, ಕೊಂಬೆ ಇರುತ್ತೆ, ಅದೇ ರೀತಿ ಸಂಸಾರ ವೃಕ್ಷಕ್ಕೂ ಕೂಡ ಇದೆ ಅಂತ ಸಂಸಾರವನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಸಂಸಾರದ ರೂಪಕವನ್ನು ಕೊಟ್ಟು ಅದರಲ್ಲಿ ಊರ್ಧ್ವಮೂಲ ಬೇರು ಯಾವುದು? ಬೇರಿನ ಸ್ಥಾನದಲ್ಲಿರುವವ ಭಗವಂತ. ಊರ್ಧ್ವ ಅಂತ ಅನಿಸಿರ್ತಕ್ಕಂಥ, ಎಲ್ಲರಿಗಿಂತ ಎತ್ತರದಲ್ಲಿದ್ದುಕೊಂಡು ಊರ್ಧ್ವ ಅಂತ ಅನಿಸಿರ್ತಕ್ಕಂಥ ಭಗವಂತನೇ ಅದಕ್ಕೆ ಬುಡದಂತೆ ಬೇರಿನಂತೆ ಇರುವವ ಅಂತ. ಊರ್ಧ್ವಮೂಲಮದಶ್ಚಾಕಂ ಅಶ್ವತ್ಥಂ ಪ್ರಾಹುರವ್ಯಂ ಅವ್ಯಯಂ ಅಂತ. ಸಂಸಾರ ಅನ್ನುವುದು ಒಂದು ಅಶ್ವತ್ಥ ವೃಕ್ಷದಂತೆ ಅಂತ ಅದರ ರೂಪಕ ಕೊಟ್ಟು ಅದರಲ್ಲಿ ಭಗವಂತನ ಸ್ಥಾನ ಬಹಳ ಎತ್ತರದ್ದು ಅಂತ ಹೇಳುವ ಮೂಲಕ ಪುರುಷೋತ್ತಮಾಧ್ಯಾಯ ಪ್ರಾರಂಭವಾದದ್ದೇ ಭಗವಂತನ ಈ ಬಗೆಯ ಪುರುಷೋತ್ತಮತ್ವವನ್ನು ತಿಳಿಸ್ತಾ ಪ್ರಾರಂಭವಾಗಿದೆ. ಇನ್ನು 10ನೇ ಶ್ಲೋಕ, ಮಧ್ಯದ ಶ್ಲೋಕ. ಉತ್ಕ್ರಾಮಂತಂ ಚಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಾ. ಈ ಪಿಂಡಾಂಡದಲ್ಲಿ, ಈ ಶರೀರದಲ್ಲಿ ಹೇಗೆ ಜೀವಾತ್ಮರಿರ್ತಾರೋ ಹಾಗೆ ಪರಮಾತ್ಮನೂ ಇರ್ತಾನೆ. ಪರಮಾತ್ಮ ಬಂದು ನಾವು ಆಯಾ ಇಂದ್ರಿಯಗಳ ಮೂಲಕ ಬೇರೆ ಬೇರೆ ಸಾಧನೆಗಳನ್ನು ನಡೆಸುವಂತೆ ಅನುಗ್ರಹ ಮಾಡುವವ ಅವ. ಆದರೆ ಅವ ಯಾವಾಗ ಶರೀರಕ್ಕೆ ಬರ್ತಾನೆ, ಯಾವಾಗ ಹೋಗ್ತಾನೆ, ಯಾವಾಗ ಏನೇನು ಮಾಡ್ತಾನೆ ಅನ್ನುವುದನ್ನು ಸಾಮಾನ್ಯರು ತಿಳಿಯುವುದಿಲ್ಲ. ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಜ್ಞಾನದೃಷ್ಟಿ ಯಾರಿಗುಂಟು ಅವರಷ್ಟೇ ಅದನ್ನು ಗುರುತಿಸುವಂತಹದ್ದು ಅಂತ. ಅವನ ಪುರುಷೋತ್ತಮತ್ವ ಎಲ್ಲರ ಗಮನಕ್ಕೆ ಬರುವಂತಹದ್ದಲ್ಲ ಅಂತ ಪಿಂಡಾಂಡದ ವಿಷಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೊನೆಗೆ 20ನೇ ಶ್ಲೋಕ. ಇತಿ ಉಚ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಅಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದು ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ಶಾಸ್ತ್ರ. ಈ 19 ಶ್ಲೋಕಗಳಲ್ಲಿ ಏನು ಭಗವಂತನ ಪುರುಷೋತ್ತಮತ್ವದ ಪ್ರತಿಪಾದನೆ ಬಂದಿದೆ, ಇದು ಬಹಳ ಬಹಳ ಗುಹ್ಯವಾಗಿರುವಂತಹ. ಗುಹ್ಯ ಅಂದ್ರೆ ಎಲ್ಲರ ಕಿವಿಗೆ ಬೀಳಬಾರದಾದದ್ದು. ಯಾರು ಅತ್ಯಂತ ಯೋಗ್ಯರಿದ್ದಾರೆ ಅವರು ಮಾತ್ರ ಗಮನಿಸಬೇಕಾಗಿರ್ತಕ್ಕಂತಹ ತತ್ವ ಅಂತ. ಗುಹ್ಯ ಮಾತ್ರ ಅಲ್ಲ, ಗುಹ್ಯ ಅಂದ್ರೆ ಗೋಪನೀಯವಾದದ್ದು. ಯಾರು ಅಯೋಗ್ಯರಿದ್ದಾರೆ ಅವರಿಗೆ ಕಿವಿಗೆ ಬೀಳದಂತೆ ಮಾಡಬೇಕಾದದ್ದು ಅಂತ ಗುಹ್ಯ ಶಬ್ದದ ಅರ್ಥ. ಬರೇ ಗುಹ್ಯ ಅಂತ ಹೇಳಿದ್ರೆ ಗೀತಾಚಾರ್ಯನಿಗೆ ತೃಪ್ತಿ ಇಲ್ಲ. ಗುಹ್ಯತಮ, ಅತ್ಯಂತ ಗುಹ್ಯವಾದದ್ದು. ಸಜ್ಜನರಿಗಷ್ಟೇ, ಅವರ ಕಿವಿಗಷ್ಟೇ ಬೀಳಬೇಕಾದದ್ದು. ಎಷ್ಟು ಅಂದ್ರೆ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಒಬ್ಬ ಜ್ಞಾನಿ ಅಂತ ಕರೆಸಿಕೊಳ್ಬೇಕಾಗಿದೆ ಏತದ್ಬುದ್ಧೈವ. ಇದರಲ್ಲಿ ಹೇಳಿರ್ತಕ್ಕಂತಹ ಪುರುಷೋತ್ತಮತ್ವವನ್ನು ತಿಳ್ಕೊಂಡಾಗಲೇನೆ ಅವ ಜ್ಞಾನಿ ಅಂತ ಆಗುವುದು. ಕೃತಕೃತ್ಯಶ್ಚ, ಅವನಿಗೆ ಮುಕ್ತಿ ದೊರಕುವುದು ಕೂಡ ಇದನ್ನು ತಿಳ್ಕೊಂಡಾಗ ಅಷ್ಟೇ ಅಂತ. ಇಷ್ಟು ಆ ಪುರುಷೋತ್ತಮ ಅಧ್ಯಾಯದ ಪ್ರಾರಂಭ, ಮಧ್ಯ ಹಾಗೂ ಕೊನೆಯಲ್ಲಿ ಭಗವಂತನ ಪುರುಷೋತ್ತಮತ್ವವನ್ನೇ ಹೇಳಿದ್ದಾರೆ. ಹಾಗಾಗಿ ಏಕವಾಕ್ಯತೆಯನ್ನು ನಾವು ಮೊದಲು ಗುರುತಿಸಿಕೊಳ್ಬೇಕಾದದ್ದು. ಇಷ್ಟು ಈ ಪುರುಷೋತ್ತಮ ಅಧ್ಯಾಯದಲ್ಲಿ ಕೊನೆಗೆ 4 ಶ್ಲೋಕಗಳಿವೆ. ಆ 4 ಶ್ಲೋಕಗಳು ಅಂತೂ ಮುಖ್ಯವಾಗಿ ಅವನ ಪುರುಷೋತ್ತಮತ್ವವನ್ನು ಪ್ರತಿಪಾದಿಸ್ತಕ್ಕಂಥದ್ದು. ಒಂದು ಕಾವ್ಯ ಪ್ರಪಂಚದಲ್ಲಿ ಒಂದು ಮಾತು ಇದೆ, ಕಾವ್ಯೇಶು ನಾಟಕಂ ರಮ್ಯಂ ಅಂತ ಪ್ರಾರಂಭವಾಗುವಂಥದ್ದು. ಸಂಸ್ಕೃತ ಕಾವ್ಯಗಳಲ್ಲೆಲ್ಲ ನಾಟಕ ಅನ್ನುವುದು ಅದು ರಮಣೀಯವಾದದ್ದು. ತತ್ರಾಪಿ ಆ ನಾಟಕದಲ್ಲೂ ಕೂಡ ಶಾಕುಂತಲ, ಕಾಳಿದಾಸ ವಿರಚನೆ ಮಾಡಿರ್ತಕ್ಕಂತಹ ಶಾಕುಂತಲ, ಆ ಶಾಕುಂತಲದಲ್ಲೂ ಕೂಡ 4ನೇ ಅಂಕ, 4ನೇ ಅಂಕದಲ್ಲೂ ಕೂಡ 4 ಶ್ಲೋಕಗಳು ಅಂತ ಹೀಗೆ ಅಲ್ಲಿ ಬರುತ್ತೆ. ಅದರಂತೆ ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ ಅಂದ್ರೆ ಗೀತೆ. ಆ ಗೀತೆಯಲ್ಲೂ ಕೂಡ 15ನೇ ಅಧ್ಯಾಯ ಬಹಳ ಶ್ರೇಷ್ಠವಾದದ್ದು.
ಆ 15ನೇ ಅಧ್ಯಾಯದಲ್ಲೂ ಕೂಡ 4 ಶ್ಲೋಕಗಳು. ಆ ಶ್ಲೋಕಗಳು ದ್ವಾಯಿಮೋ ಪುರುಷೋ ಲೋಕೇಷ್ಟಕ್ಷರ ಏವ ಚ ಚರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಶ್ಚರ ಮುಚ್ಚತೆ. ಭಗವಂತನ ಪುರುಷೋತ್ತಮತ್ವವನ್ನು ಪ್ರತಿಪಾದಿಸಲಿಕ್ಕೆ ಕೃಷ್ಣ ಮೊದಲು ಪೀಠಿಕೆಯನ್ನು ಹೀಗೆ ಹೇಳ್ತಾನೆ. ಈ ಲೋಕದಲ್ಲಿ, ಲೋಕ ಅಂದರೆ ನಿಯಮ್ಯವಾದ ಲೋಕದಲ್ಲಿ, ಯಾವ ಲೋಕ ಭಗವಂತನ ನಿಯಮನಕ್ಕೆ ಒಳಗಾಗಿದೆಯೋ ಅಂತಹ ಲೋಕದಲ್ಲಿ ಇರ್ತಕ್ಕಂತಹ 2 ಬಗೆಯ ಪುರುಷರು, ಕ್ಷರ ಮತ್ತು ಅಕ್ಷರ. ಕ್ಷರ ಸರ್ವಾಣಿ ಭೂತ, ಚತುರ್ಮುಖನಿಂದ ಪ್ರಾರಂಭಿಸಿ ಪ್ರತಿಯೊಬ್ಬರು ಕೂಡ ಕ್ಷರ ಪುರುಷರು, ಯಾಕೆಂದ್ರೆ ಅವರ ಶರೀರ ನಾಶಕ್ಕೆ ಒಳಗಾಗುವಂತ. ಆದರೆ ಕೂಟಸ್ಥೋ ಅಕ್ಷರ ಮುಚ್ಚತೆ, ಆಕಾಶದಂತೆ ನಿತ್ಯವಾದ ಶರೀರವನ್ನು ಹೊಂದಿರತಕ್ಕಂಥ ಲಕ್ಷ್ಮೀದೇವಿ ಮಾತ್ರ ಅಕ್ಷರ. ಹೀಗೆ ಕ್ಷರಾಕ್ಷರ ಪುರುಷರನ್ನು ಪರಿಚಯಿಸಿಕೊಟ್ಟು ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ ತಿಲ. ಈ ಕ್ಷರ ಪುರುಷರಿಗಿಂತಲೂ ಅಕ್ಷರ ಪುರುಷರಿಗಿಂತಲೂ ಕೂಡ ಉತ್ತಮನಾದವ ಅವ ಭಗವಂತ. ಅನ್ಯ, ಅವರಿಗಿಂತ ಬೇರೆಯಾದವ. ಪುರುಷೇಶು ಉತ್ತಮ ಅಂತ ಹೇಳಿದ ಹಾಗೆ ನಾವು ಪುರುಷೋತ್ತಮ ಅಂತ ಚಿಂತನೆ ಮಾಡಿದಾಗ ಪುರುಷರಲ್ಲೇ ಒಬ್ಬನಾದವ ಅವ ಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬಾರ್ದು. ಉತ್ತಮ ಪುರುಷಸ್ತು ಅನ್ಯ, ಅವ ಪುರುಷರಿಗಿಂತ ಬೇರೆಯಾದವ ಉತ್ತಮ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇ ಚ್ಯುದಾಕೃತಃ. ಇದು ಬರೇ ಕೃಷ್ಣ ಅವನ ಮಾತಿಗೆ ನಾವು ಬೆಲೆ ಕೊಡುವಂತ. ಕೃಷ್ಣ ಸರ್ವಜ್ಞ ತಮನಾದವ, ಆಪ್ತ ತಮನಾದವ, ಆತ್ಮೀಯ, ಮಹಾಪ್ರಾಮಾಣಿಕ, ಸುಳ್ಳು ಹೇಳುವವಲ್ಲ. ಹಾಗಾಗಿ ಅವ ಹೇಳಿಬಿಟ್ರೆ ಸಾಕು, ಭಗವಂತ ಚರಾಶ್ಚರಕ್ಕಿಂತ ಉತ್ತಮನಾಗಿದ್ದಾನೆ ಅಂತ ಹೇಳಿಬಿಟ್ರೆ ನಾವು ಅದನ್ನು ಒಪ್ತೇವೆ. ಆದರೆ ಭಗವಂತ ಎಷ್ಟು ಕರುಣಾಳು ಅಂದರೆ ನಮಗೆ ವಿಶ್ವಾಸ ಬರಬೇಕು ಅಂತ ತಾನು ಹೇಳಿ ಅದಕ್ಕೆ ವೇದದ ಸಂವಾದವನ್ನು ತೋರಿಸ್ತಾ ಇದ್ದಾರೆ. ಪರಮಾತ್ಮೇ ಚ್ಯುದಾಕೃತಃ. ನೋಡಿ, ವೇದದಲ್ಲಿ ಪರಮಾತ್ಮ ಅಂತ ಭಗವಂತನ ಪ್ರತಿಪಾದನೆ ಬಂದಿದೆ. ಪರಮಾತ್ಮ ಅಂದರೆ ಶ್ರೇಷ್ಠನಾದ ಆತ್ಮ. ಯಾವುದಕ್ಕಿಂತ ಶ್ರೇಷ್ಠ ಅಂದರೆ ಚರಾಶ್ಚರಕ್ಕಿಂತ ಶ್ರೇಷ್ಠನಾದ ಆತ್ಮ ಅಂತ ವೇದದಲ್ಲಿ ಬಂದಿದೆ. ಹಾಗಾಗಿ ಅವ ಚರಾಶ್ಚರಕ್ಕಿಂತ ಉತ್ತಮ ಅಂತ ವೇದದ ಸಂವಾದವನ್ನು ತೋರಿಸಿಕೊಟ್ಟ. ಅಲ್ಲದೆ ಇದು ಯುಕ್ತಿಯಿಂದಲೂ ಸಿದ್ಧವಾದದ್ದು. ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಇಡೀ ಚರಾಶ್ಚರಾತ್ಮಕವಾಗಿರ್ತಕ್ಕಂಥ ಲೋಕತ್ರಯವನ್ನು ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಎಲ್ಲವನ್ನೂ ಧಾರಣೆ ಮಾಡ್ತಾ ಇದ್ದಾನೆ. ಬಿಭರ್ತಿ, ಪೋಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾದ ಸಾಮರ್ಥ್ಯ ಅವನಿಗಿದೆ. ಈಶ್ವರ ಆ ಈಶ್ವರ ಯಾರು, ಆ ಪುರುಷೋತ್ತಮ ಯಾರು ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ನೋಡು ಅರ್ಜುನ, ಆ ಪುರುಷೋತ್ತಮ ಮತ್ಯಾರೂ ಅಲ್ಲ, ಶರ ಪ್ರಪಂಚವನ್ನು, ಅಕ್ಷರ ಪ್ರಪಂಚವನ್ನು ದಾಟಿ ಇರ್ತಕ್ಕಂತಹ ಅಥೋಸ್ಮಿ ಲೋಕೆ ವೇದೇಶ ಪ್ರತಿತ ಪುರುಷೋತ್ತಮ. ಅದು ನಾನೇ. ಆದುದರಿಂದಲೇ ನಾನು ಲೋಕೆ ವೇದೇಶ. ಲೋಕ ಅಂದರೆ ಸಾಮಾನ್ಯ ಪ್ರಪಂಚ ಅಂತ ಅರ್ಥ ಅಲ್ಲ. ಲೋಕ ಅಂದರೆ ಪೌರುಷೇಯ ಆಗಮ ಅಂತ. ಲೋಕ್ಯತೆ ಅನೇನೇತಿ ಲೋಕ ಅಂತ. ಯಾವುದರಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗುತ್ತೋ ಅಂತಹ ಮಹಾಭಾರತವೇ ಉಂಟಾಗಿರ್ತಕ್ಕಂತಹ ಪೌರುಷೇಯ ಆಗಮವನ್ನು ಲೋಕ ಅಂತ ಕರೀತಾರೆ. ಋಗ್ವೇದ ಯಜುರ್ವೇದ ಮುಂತಾಗಿರ್ತಕ್ಕಂಥ ಅಪೌರುಷೇಯ ಆಗಮವನ್ನು ವೇದ ಅಂತ ಕರೀತಾರೆ. ಪೌರುಷೇಯಾಗಮದಲ್ಲೂ ಅಪೌರುಷೇಯಾಗಮದಲ್ಲೂ ಪುರುಷೋತ್ತಮ ಅಂತ ಪ್ರಸಿದ್ಧನಾದವ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ವಿಷ್ಣು ಹೇಳುವ ಹಾಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಗವಂತ ಹರಿವಂಶ ಸಾರ್ತಾ ಇದೆ. ಎಲ್ಲ ಕಡೆ ಭಗವಂತನ ಪುರುಷೋತ್ತಮತ್ವ ಪ್ರತಿಪಾದ್ಯವಾಗಿದೆ ಅಂತ. ಅದನ್ನೇ ಕೃಷ್ಣ ಹೇಳ್ತಾನೆ, ಲೋಕೆ ವೇದೇಚ ಪ್ರತಿತಃ, ಪ್ರಸಿದ್ಧ. ಬರೇ 1-2 ಕಡೆ ಮಾತ್ರ ಅಲ್ಲ, ಆದಾವಂತೇಚ ಮಧ್ಯೇಚ, ಎಲ್ಲ ಕಡೆ ಪರಮಾತ್ಮನ ಪುರುಷೋತ್ತಮತ್ವದ ಪ್ರತಿಪಾದನೆ ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ನಡೆದಿದೆ. ಇಲ್ಲಿ ಹೀಗೆ ಪುರುಷೋತ್ತಮತ್ವವನ್ನು ಹೇಳುವಾಗ 4 ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಹೇಳುವಾಗ ಒಂದು ಯುಕ್ತಿಯಾಗಿ ಬಳಸಿದ್ದಾನೆ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವೇ ಈಶ್ವರ. ಇಡೀ ಜಗತ್ತನ್ನು ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಅದರ ಧಾರಣೆ ಪೋಷಣೆ ತಾನು ಮಾಡ್ತೇನೆ ಅಂತ. ಹೇಗೆ ಧಾರಣೆ ಪೋಷಣೆ ಮಾಡ್ತೇನೆ ಅದನ್ನು ಉಳಿದ 17 ಶ್ಲೋಕಗಳಲ್ಲಿ ಭಗವಂತ ತೋರಿಸಿಕೊಟ್ಟಿದ್ದಾನೆ.
ಬ್ರಹ್ಮಾಂಡದಲ್ಲಿ ಹೇಗೆ ತನ್ನ ಪಾತ್ರ, ಪಿಂಡಾಂಡದಲ್ಲಿ ತನ್ನ ಪಾತ್ರ ಹೇಗೆ. ಬ್ರಹ್ಮಾಂಡ ಅಂದರೆ ಹೊರಗಿನ ಜಗತ್ತು, ಪಿಂಡಾಂಡ ಅಂದರೆ ಈ ಶರೀರ. ಇದನ್ನು ಸ್ಪಷ್ಟ ತೋರಿಸ್ತಾ ಇದ್ದಾನೆ. ಮೊದಲನೇದಾಗಿ ಹೇಳ್ತಾನೆ, ಎಲ್ಲದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೆಳಕು. ಹೊರಗಿನ ಬೆಳಕು, ಒಳಗಿನ ಬೆಳಕು. ಈ ಬೆಳಕನ್ನು ಕೊಡುವವ ತಾನು. ಇದು ಬ್ರಹ್ಮಾಂಡದ ಪೋಷಣೆಗೆ ಸಂಬಂಧಪಡುವಂಥ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಕಿಲಂ ಯಚ್ಚಂದ್ರಮಸಿಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಸಾಮಾನ್ಯವಾಗಿ ಬೆಳಕು ಸೂರ್ಯ ಮತ್ತು ಚಂದ್ರನಿಗೆ ಅಧೀನವಾಗಿರುವಂತಹದ್ದು. ಅದು ಗೀತಾಚಾರ್ಯ ಹೇಳ್ತಾನೆ, ಈ ಬ್ರಹ್ಮಾಂಡದಲ್ಲಿ ಏನು ಬೆಳಕಿದೆ ಸೂರ್ಯ ಚಂದ್ರರ ಮೂಲಕ ಬರುವಂತಹದ್ದು, ತತ್ತೇಜೋ ವಿದ್ಧಿಮಾಮಕಂ, ಅದು ನನ್ನ ಬೆಳಕು. ಭಗವಂತನ ಬೆಳಕು ಅದು ಅಪ್ರಾಕೃತ, ಇದು ಪ್ರಾಕೃತ. ಅದಕ್ಕಾಗಿ ಮಾಮಕಂ ಅಂದ್ರೆ ಮದಧೀನಂ, ಅದು ನನಗೆ ಅಧೀನವಾದದ್ದು. ಅವರ ಒಳಗೆ ಇದ್ದುಕೊಂಡು ಆಯಾ ಬೆಳಕು ಬರುವಂತೆ, ಅದು ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಮತ್ತು ಅಗ್ನಿ ಇರ್ಬೋದು, ದೀಪ ಇರ್ಬೋದು, ಪ್ರತಿಯೊಂದರಿಂದಲೂ ಕೂಡ ಪ್ರಕಾಶಕ ಪದಾರ್ಥದ ಒಳಗಿದ್ದುಕೊಂಡು ಬೆಳಕು ಹೊರಬರುವಂತೆ ಮಾಡುವವ ತಾನು ಅಂತ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾನೆ. ಇದಾದ ಮೇಲೆ ಬೆಳಕು ಆಯಿತು. ಇನ್ನು ನಮ್ಮ ಆಧಾರ, ನಾವಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ, ಇದು ಗಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಮೋಜಸ, ಭೂಮಿಯ ಒಳಗೆ ಹೊಕ್ಕು, ಅದಕ್ಕೆ ಆಧಾರನಾಗಿದ್ದುಕೊಂಡು ಭೂಮಿ ನಮಗೆ ಆಧಾರ ಆಗುವಂತೆ ಮಾಡುವ ಆಧಾರ ನಿಲಯ ಅಂತ ಅನಿಸಿರ್ತಕ್ಕಂಥ ನಾನು ವರಾಹ ರೂಪದಿಂದ ಹಾಗೇನೆ ಕೂರ್ಮ ರೂಪದಿಂದ ಭೂಮಿಯನ್ನು ಧಾರಣೆ ಮಾಡಿ, ಭೂಮಿಯ ಮೂಲಕ ನಮಗೆ ಧಾರಣೆ ದೊರಕುವಂತೆ ಆಧಾರ ನಿಲಯನಾಗಿರುವವ ನಾನು. ಮತ್ತೆ ನಾವು ಬದುಕಬೇಕಾಗಿದ್ರೆ ಆಹಾರ ಧಾನ್ಯಗಳು ಬೇಕು. ಅದಕ್ಕೆ ಹೇಳ್ತಾನೆ, ಪುಷ್ಣಾಮಿಷೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಈ ಸಸ್ಯ ಬೆಳಿಬೇಕಾಗಿದ್ರೆ ಚಂದ್ರನ ಮೂಲಕ ಅವುಗಳಿಗೆ ಅಮೃತಮಯವಾಗಿರ್ತಕ್ಕಂಥ ಕಿರಣಗಳು ಅವುಗಳ ಮೇಲೆ ಬೀಳಬೇಕು. ಕೃಷ್ಣ ಹೇಳ್ತಾನೆ, ಚಂದ್ರನಲ್ಲಿ ನಾನೇ ಇದ್ದುಕೊಂಡು ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ಬೆಳೆಸಿ, ಸಸ್ಯಗಳ ಮೂಲಕ ನಮಗೆ ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೊಡುವವ ನಾನು ಅಂತ. ಹೀಗೆ ಬ್ರಹ್ಮಾಂಡದಲ್ಲಿ ಬೆಳಕು, ಆಹಾರ, ಧಾರಣೆ ಮುಂತಾದವುಗಳು ನನ್ನ ಮೂಲಕವೇ ಬರುವುದು ಅಂತ ತೋರಿಸಿಕೊಟ್ಟು, ಬ್ರಹ್ಮಾಂಡದಲ್ಲಿರುವ ತನ್ನ ಪುರುಷೋತ್ತಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಮಹಿಮೆಯನ್ನು ತೋರಿಸಿಕೊಟ್ಟ. ಇನ್ನು ಪಿಂಡಾಂಡದಲ್ಲಿ ಹೇಳ್ತಾನೆ, ಪಿಂಡಾಂಡ ಶರೀರದಲ್ಲಿ ಇಂದ್ರಿಯಗಳ ಪಾತ್ರ ಬಹಳ ದೊಡ್ಡದು. ಇಂದ್ರಿಯಗಳ ಮೂಲಕವೇ ನಾವು ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸವನ್ನು ಮಾಡುವುದು ಇಂದ್ರಿಯಗಳ ಮೂಲಕವೇ. ಕೃಷ್ಣ ಅದನ್ನೇ ಹೇಳ್ತಾನೆ, ಇಂದ್ರಿಯಗಳನ್ನು ಕೊಡುವವ ಹೃಷಿಕೇಶ ಅಂತ ಅನಿಸಿರ್ತಕ್ಕಂಥ ನಾನು. ಹೃಷಿಕ ಅಂದ್ರೆ ಇಂದ್ರಿಯ, ಅವುಗಳಿಗೆ ಒಡೆಯನಾದವ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂವ್ಯಾತಿ ವಾಯುಗಂಧ ನಿವಾಶಯ. ಶರೀರವನ್ನು ನಾನು ಪ್ರವೇಶ ಮಾಡಬೇಕು. ನಾನು ಮರಣಕಾಲದಲ್ಲಿ ಶರೀರವನ್ನು ಬಿಡುವವ. ಶರೀರ ಆ ಜೀವ ಅಲ್ಲಿ ಹುಟ್ಟಿದಾಗ ನಾನು ಪ್ರವೇಶ ಮಾಡಿ ಆ ಶರೀರಕ್ಕೆ ಇಂದ್ರಿಯಗಳ ಸಂಬಂಧ ಬರುವಂತೆ ಮಾಡುವ. ಅವ ಸತ್ತಾಗ ಆ ಇಂದ್ರಿಯಗಳ ಸೂಕ್ಷ್ಮ ರೂಪ ಅದು ಹೋಗುವಂತೆ ಮಾಡುವವ ನಾನು ಅಂತ. ವಾಯುಗಂಧ ನಿವಾಶಯ, ಹೇಗೆ ಗಾಳಿ ಬೀಸಿದಾಗ ಹೂವಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಭಾಗವನ್ನು ಅದು ಹೊತ್ಕೊಂಡು ಬರುತ್ತೋ ಆ ರೀತಿಯಿಂದ ಹೇಳ್ತಾನೆ. ಶ್ರೋತ್ರಂ ಚಷ್ಟು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಷ್ಠಾಯಂ ವಿಷಯಾನುಪಸೇವತೆ. ಎಷ್ಟು ಹೇಳ್ತಾನೆ ಅಂದ್ರೆ, ವಾಸ್ತವವಾಗಿ ಆಯಾ ಶರೀರದಲ್ಲಿರ್ತಕ್ಕಂತಹ ಅದು ಕಿವಿಯಾಗಿರ್ಬೋದು, ಚಕ್ಷುಸ್ಸಾಗಿರ್ಬೋದು, ಅಥವಾ ಸ್ಪರ್ಶೇಂದ್ರಿಯ ಆಗಿರ್ಬೋದು, ರಸನೇಂದ್ರಿಯ ಆಗಿರ್ಬೋದು, ಘ್ರಾಣೇಂದ್ರಿಯ ಆಗಿರ್ಬೋದು, ಅದರಲ್ಲಿ ಇದ್ದುಕೊಂಡು ಆಯಾ ಪದಾರ್ಥದ ಸೂಕ್ಷ್ಮ ಭಾಗವನ್ನು, ರಸಭಾಗವನ್ನು ಸ್ವೀಕರಿಸುವ ನಾನು. ವಿಷಯಾನ್ ಉಪಸೇವತೆ, ವಿಷಯ ಪದಾರ್ಥಗಳನ್ನು ನಾನು ಮೊದಲು ಸೇವನೆ ಮಾಡುವುದು. ಆಮೇಲೆ ಉಪಸೇವಯತಿ, ನಾವು ಸೇವನೆ ಮಾಡುವಂತೆ ಆ ಇಂದ್ರಿಯಗಳ ಮೂಲಕ ಆಯಾ ಭೋಗವನ್ನು ಭೋಗಿಸುವಂತೆ ಮಾಡುವವ ನಾನು ಅಂತ. ಇಂದ್ರಿಯಗಳ ಮೂಲಕ ಆಗತಕ್ಕಂತಹ ಸಾಧನೆಗೆ ಮೂಲ ಪ್ರೇರಕ ನಾನು ಅಂತ ಭಗವಂತ ತೋರಿಸಿಕೊಡ್ತಾನೆ. ಆಮೇಲೆ ನಮ್ಮ ಶರೀರದ ಮಾಧ್ಯಮದಲ್ಲಿ ಮಾಡ್ತಕ್ಕಂಥ ದೊಡ್ಡ ಒಂದು ಕ್ರಿಯೆ ಅಂದರೆ ಆಹಾರ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಸಾಮಾನ್ಯವಾಗಿ ವೈಶ್ವಾನರ ಅನ್ನತಕ್ಕಂಥ ಅಗ್ನಿ ಇರುತ್ತೆ, ಆ ಅಗ್ನಿಯ ಮೂಲಕ ಪಚನ ಆಗುವುದು ಅಂತ. ಅದು ಗೀತಾಚಾರ್ಯ ಹೇಳ್ತಾನೆ, ನಾನೇ ವೈಶ್ವಾನರ ಅಂತ ಹೆಸರಿನಲ್ಲಿ ಅಗ್ನಿಯಲ್ಲಿದ್ದುಕೊಂಡು ಪ್ರಾಣಾಪಾನರಿಂದ ಕೂಡಿಕೊಂಡು
ಪಚಾಮ್ಯನ್ನಂ ಚತುರ್ವಿಧಂ. ಅವ ತಿಂದಿರ್ತಕ್ಕಂಥ ಆಹಾರ ಅದು ಭಕ್ಷ್ಯ ಆಗಿರ್ಬೋದು, ಭೋಜ್ಯಾಗಿರ್ಬೋದು, ಲೇಹ್ಯವಾಗಿರ್ಬೋದು, ಪೇಯ ಆಗಿರ್ಬೋದು. ಅದನ್ನು ಆಯಾ ಆಹಾರ ಪದಾರ್ಥಕ್ಕೆ ಬೇಕಾಗಿರ್ತಕ್ಕಂತಹ ಬೆಂಕಿಯ ಔಷ್ಣ್ಯ ಅದಕ್ಕೆ ತಗಲುವಂತೆ ಮಾಡಿ ಅದನ್ನು ಕರಗಿಸಿ ಅದು ಆಯಾ ಪದಾರ್ಥವಾಗಿ ಪರಿಣಾಮಗೊಳ್ಳುವಂತೆ ಮಾಡುವವ ನಾನು ಅಂತ. ಹಾಗಾದ್ರೆ ಆಹಾರ ಪದಾರ್ಥದ ಪಚನದಲ್ಲೂ ಕೂಡ ತನ್ನ ಪಾತ್ರ ಅಂತ ಹೇಳಿದೆ. ಇನ್ನು ಜ್ಞಾನ ಬಹಳ ಮುಖ್ಯ. ಸರ್ವಸ್ಯಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪೋಹನ. ಎಲ್ಲರ ಹೃದಯದಲ್ಲಿದ್ದುಕೊಂಡು ಜ್ಞಾನದ ಗುಂಡಿಯನ್ನು ಒತ್ತುವವ ನಾವು, ಸ್ಮರಣೆಯ ಗುಂಡಿಯನ್ನು ಒತ್ತುವವ. ಇದ್ದಕ್ಕಿದ್ದಂತೆ ಅಪೋಹನ, ಅಜ್ಞಾನ ಮತ್ತೆ ವಿಸ್ಮರಣೆ, ಅದರ ಗುಂಡಿಯನ್ನು ಒತ್ತುವವ ನಾನು ಅಂತ. ಸ್ಮರಣೆ, ವಿಸ್ಮರಣೆ, ಜ್ಞಾನ, ಅಜ್ಞಾನ ಇತ್ಯಾದಿಗಳನ್ನು ಕೊಡುವವನು ನಾನು ಅಂತ. ಹೀಗೆ ಪಿಂಡಾಂಡದ ಮಾಧ್ಯಮದಲ್ಲಿ ಏನೇನು ಚಟುವಟಿಕೆಗಳಿವೆ ಅದಕ್ಕೆಲ್ಲ ಮೂಲ ಪ್ರೇರಕ ನಾನು ಅಂತ ಪುರುಷೋತ್ತಮತ್ವಕ್ಕೆ ಪೂರಕವಾಗಿ ಹೇಳ್ತಾ ಇದ್ದಾನೆ. ಒಂದು ಸಂದೇಹ ಬರುತ್ತೆ ನಮಗೆ, ಶರೀರ ಮಾಧ್ಯಮದಲ್ಲಿ ಉಸಿರಾಟ ಅನ್ನುವುದು ಬಹಳ ಶ್ರೇಷ್ಠ. ಈ ಪುರುಷೋತ್ತಮ ಅಧ್ಯಾಯದಲ್ಲಿ ಉಸಿರಾಟದ ಬಗ್ಗೆ ಏನು ಹೇಳಲೇ ಇಲ್ಲ ಅಲ್ವಾ? ಆದರೆ ಅವ ವೈಶ್ವಾನರ ರೂಪಿ ಪರಮಾತ್ಮನ ಪಾತ್ರವನ್ನು ಹೇಳುವಾಗ ಪ್ರಾಣಾಪಾನ ಸಮಾಯುಕ್ತ ಅಂತ ಹೇಳ್ತಾರೆ. ಪ್ರಾಣಾಪಾನ ಸಮಾಯುಕ್ತ ಅನ್ನುವುದಕ್ಕೆ ಪ್ರಾಣ ಮತ್ತು ಅಪಾನ ಅನ್ನತಕ್ಕಂಥ ವಾಯುವಿನ ರೂಪಗಳು ಅಂತ ಒಂದು ಅರ್ಥ. ಆ ರೂಪಗಳ ಮಾಧ್ಯಮದಲ್ಲಿ ಅವು ರೂಪಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಪ್ರಾಣ ಮತ್ತು ಅಪಾನ ಎನ್ನುವ ವಾಯು ಅಂತ ಅರ್ಥ. ಹಾಗಾಗಿ ಆಹಾರದ ಪಚನೆಯಲ್ಲಿ ಪ್ರಾಣ ಮತ್ತು ಅಪಾನವನ್ನು ನಾನು ಬಳಸಿಕೊಳ್ತೇನೆ ಅಂತ ಹೇಳ್ತಕ್ಕಂಥ ಭಗವಂತ ಅಂತಹ ಪ್ರಾಣದ ಮೂಲಕ ಆಗತಕ್ಕಂಥ ಉಸಿರಾಟ, ಅಪಾನದ ಮೂಲಕ ಆಗಿರ್ತಕ್ಕಂಥ ಮಲಮೂತ್ರಗಳ ವಿಸರ್ಜನೆ, ಅದರಲ್ಲೂ ಕೂಡ ತನ್ನ ಪಾತ್ರ ಇದೆ ಅಂತ ಸೂಚ್ಯವಾಗಿ ತಿಳಿಸಿಕೊಟ್ಟಿದ್ದಾನೆ ಅನ್ನುವುದನ್ನು ನಾವು ಗಮನಿಸಬೇಕಾದದ್ದು. ಪುರುಷೋತ್ತಮ ಅಧ್ಯಾಯದಲ್ಲಿ ಗುಣಪೂರ್ಣತ್ವ ಹೇಳಲಿಲ್ಲಲ್ಲ. ಭಗವಂತ ಪುರುಷೋತ್ತಮ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಅವ ಗುಣಪೂರ್ಣನಾಗಿರುವಂತ. ಗುಣಪೂರ್ಣತ್ವದ ಉಲ್ಲೇಖವೇ ಬಂದಿಲ್ಲಲ್ಲ ಅಂತ ಸಂದೇಹ ಬರ್ಬೋದು. ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ, ಆದರೆ ಗುಣಪೂರ್ಣತ್ವಕ್ಕೆ ಪೂರಕವಾದ ಮಾತು ಹೇಳಿದ್ದಾನೆ. ಮೊದಲೇ ಊರ್ಧ್ವಮೂಲಂ ಅಂತ ತನ್ನನ್ನು ಊರ್ಧ್ವ ಅಂತ ಕರೆಸಿಕೊಳ್ಳುವ ಮೂಲಕ ಎಲ್ಲರಿಗಿಂತ ಎತ್ತರದಲ್ಲಿರುವವ, ಆದುದರಿಂದ ತಾನು ಊರ್ಧ್ವ. ಯಾಕೆ ಎಲ್ಲರಿಗಿಂತ ಎತ್ತರದಲ್ಲಿರುವುದು ಅಂದರೆ ಎಲ್ಲರಿಗಿಂತ ಅನಂತ ಗುಣಗಳನ್ನು ಹೊಂದಿರುವುದರಿಂದನೇ ತಾನು ಊರ್ಧ್ವ ಅಂತ. ಅದೇ ರೀತಿ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿಚೋತ್ತಮ, ಅಲ್ಲಿ ಕ್ಷರ ಮತ್ತು ಅಕ್ಷರಕ್ಕಿಂತ ನಾನು ಉತ್ತಮನಾಗಿದ್ದೇನೆ ಅಂತ ಹೇಳುವ ಮೂಲಕ ಗುಣಪೂರ್ಣತ್ವವನ್ನು ತೋರಿಸಿದ. ಅದಕ್ಕಿಂತ ಮುಖ್ಯವಾಗಿ ವೇದೈಶ್ಚ ಸರ್ವೈರಹಮೇವ ವೇದ್ಯ, ಸಕಲ ವೇದಗಳಿಂದಲೂ ಕೂಡ ಅನಂತಾವೈ ವೇದ ಅಂತ ಇರುವಂತಹದ್ದು, ಅಂತಹ ಅನಂತ ವೇದಗಳಿಂದಲೂ ಕೂಡ ಮುಖ್ಯ ಪ್ರತಿಪಾದ್ಯ ನಾನೇ ಅಂತ ಹೇಳುವ ಮೂಲಕ ಪ್ರತಿಪಾದ್ಯ ಆಗಬೇಕಾದ್ರೆ ಆಯಾ ಶಬ್ದದ ಪ್ರವೃತ್ತಿ ಧರ್ಮ ಅವನಲ್ಲಿದೆ ಅಂತ ಹೇಳಬೇಕಾಗಿದೆ. ಹಾಗಾಗಿ ಅನಂತ ವೇದದಿಂದ ಪ್ರತಿಪಾದ್ಯನಾಗಬೇಕಾಗಿದೆ ಅವ ಅನಂತ ಗುಣ ಪರಿಪೂರ್ಣ ಆಗಿರಲೇಬೇಕು. ಹಾಗಾಗಿ ಸಕಲ ವೇದಗಳಿಂದಲೂ ನಾನೇ ಪ್ರತಿಪಾದ್ಯ ಅಂತ ಹೇಳುವ ಮೂಲಕ ಆ ವೇದಗಳಿಂದ ಪ್ರತಿಪಾದ್ಯನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅನಂತ ಗುಣಗಳನ್ನು ಹೊಂದಿದವ ಅಂತ. ಹೀಗೆ ಅನಂತ ಗುಣಪೂರ್ಣತ್ವವನ್ನು ಕೂಡ ಭಗವಂತ ಪುರುಷೋತ್ತಮತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಅನಂತ ಗುಣಪೂರ್ಣತ್ವವನ್ನು ಸೂಚ್ಯವಾಗಿ ತಿಳಿಸಿದ್ದಾನೆ. ಈ ಅಧ್ಯಾಯದ 18ನೇ ಶ್ಲೋಕದ 4ನೇ ಪಾದ, ಪ್ರತಿತಃ ಪುರುಷೋತ್ತಮ, ಪುರುಷೋತ್ತಮ ಅಂತ ನಾನು ಪ್ರಸಿದ್ಧನಾಗಿದ್ದೇನೆ. ಇದು ಅವನ ಪುರುಷೋತ್ತಮತ್ವದಲ್ಲಿ ಪುರುಷೋತ್ತಮತ್ವದ ವಿಷಯದಲ್ಲಿ ಪ್ರಮಾಣವನ್ನು ತೋರಿಸುವಂತ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಪ್ರಕ್ರಿಯೆ ಇದೆ, ಮಾನಾಧೀನ ಮೇಯ ಸಿದ್ಧಿ ಅಂತ. ಒಂದು ಪ್ರಮೇಯ ಸಿದ್ಧ ಆಗಬೇಕಾದ್ರೆ ಪ್ರಮಾಣವನ್ನು ಹೇಳಬೇಕು. ಕೃಷ್ಣ ತನ್ನ ಮಾತು ಅತ್ಯಂತ ಪ್ರಮಾಣ, ಆದರೆ ಭಕ್ತರಿಗೆ ಇನ್ನಷ್ಟು ವಿಶ್ವಾಸ ಬರಬೇಕು ಅಂತ ಪ್ರಮಾಣವನ್ನು ತೋರಿಸ್ತಾ ಇದ್ದಾನೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಚಿತ ಪುರುಷೋತ್ತಮ. ನೋಡಿ, ನಾನು ಲೋಕ ಮತ್ತು ವೇದದಲ್ಲಿ ಪುರುಷೋತ್ತಮ ಅಂತ ಪ್ರಸಿದ್ಧನಾದವ. ಹಾಗಾದ್ರೆ ಲೋಕ ಅಂತ ಅನಿಸಿರ್ತಕ್ಕಂಥ ಪೌರುಷಯಾಗಮ, ಹಾಗೆ ವೇದ ಅಂತ ಅನಿಸಿರ್ತಕ್ಕಂಥ ಪೌರುಷಯಾಗಮ, ಇದೆಲ್ಲ ನನ್ನ ಪುರುಷೋತ್ತಮತ್ವಕ್ಕೆ ಒಳ್ಳೆಯ ಪ್ರಮಾಣ ಅಂತ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಅಂತ ಹೀಗೆ ಹೇಳಿ ಆ ಪುರುಷೋತ್ತಮತ್ವ ಭಗವಂತನ ಭಕ್ತಿಗೆ ಪೂರಕವಾಗಿರಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾನೆ,
ಯಾರು ಈ ರೀತಿ ನನ್ನನ್ನು ಯೋಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಈ ರೀತಿಯಾಗಿ ಪುರುಷೋತ್ತಮ ಅಂತ ಯಾರು ನನ್ನನ್ನು ತಿಳ್ಕೊಳ್ತಾರೆ, ಬರೇ ಹೆಸರಿನಿಂದ ಪುರುಷೋತ್ತಮ ಅಲ್ಲ, ಅಂಡಾಂಡ ಮತ್ತು ಪಿಂಡಾಂಡದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಅವ ಅನ್ವರ್ಥಕವಾಗಿ ಪುರುಷೋತ್ತಮ ಅಂತ ಅನಿಸಿರುವಂಥದ್ದು. ಅದನ್ನೇ ಯೋಮಾಂ ಏವಂ ಅಸಮ್ಮೂಢ, ಯಾವುದೇ ಪ್ರಮೇಯದಲ್ಲಿ ಸ್ವಲ್ಪವೂ ಮೋಹಕ್ಕೆ ಒಳಗಾಗದೆ ಜಾನಾತಿ ಪುರುಷೋತ್ತಮ, ನಾನು ನಿಜವಾದ ಪುರುಷೋತ್ತಮ ಅಂತ ಯಾರು ತಿಳ್ಕೊಳ್ತಾನೆ, ಸಸರ್ವವಿದ್ ಭಜತೆ, ಅವ ಎಲ್ಲವನ್ನೂ ತಿಳ್ಕೊಂಡವ ಅಂತ ಕರೆಸಿಕೊಳ್ಳಿಕ್ಕೆ ಅರ್ಹನಾದವ, ಸರ್ವಜ್ಞ ಅಂತ ಕರೆಸಿಕೊಳ್ಳಿಕ್ಕೆ ಅರ್ಹನಾದವ. ಅದಕ್ಕಿಂತಲೂ ಮುಖ್ಯವಾಗಿ ಭಜತಿ ಮಾಂ ಸರ್ವಭಾವೇನ ಭಾರತ, ಸರ್ವಭಾವದಿಂದ ನನ್ನನ್ನು ಭಜನೆ ಮಾಡ್ತಾನೆ. ಸರ್ವಭಾವ ಅಂದ್ರೆ ಸರ್ವ ಅಂದ್ರೆ ಪೂರ್ಣ, ಭಾವ ಅಂದ್ರೆ ಭಕ್ತಿ, ಪೂರ್ಣ ಭಕ್ತಿಯಿಂದ ನನ್ನ ಸೇವೆ ಮಾಡ್ತಾನೆ. ಈ ರೀತಿ ಭಗವಂತನ ಪುರುಷೋತ್ತಮತ್ವವನ್ನು ತಿಳ್ಕೊಂಡಾಗ ನಿಜವಾಗಿ ಅವನಿಗೆ ಭಕ್ತಿ ಬರುತ್ತೆ. ಸರ್ವಭಾವ ಅನ್ನುವುದಕ್ಕೆ ಪೂರ್ಣವಾದ ಭಕ್ತಿ ಅಂತ ಒಂದು ಅರ್ಥ. ಹಾಗೆ ಉಪಾಸನೆಗೆ ಯಾವ್ಯಾವುದು ಬೇಕೋ ಆ ಎಲ್ಲ ಭಾವನೆಗಳಿಂದ ಉಪಾಸನೆಗೆ ಬೇಕಾಗಿರುವಂತಹ ಅವರ ತಂದೆ ತಾಯಿ, ಹಾಗೆ ಗುರು ಇತ್ಯಾದಿ ಗುರುತ್ವ ಪಿತೃತ್ವ ಮಾತೃತ್ವ ಮುಂತಾದ ಎಲ್ಲ ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಧರ್ಮಗಳಿಂದಲೂ ಕೂಡ ಅವ ನನ್ನನ್ನು ಉಪಾಸನೆ ಮಾಡ್ತಾನೆ. ಯಾಕೆಂದ್ರೆ ಅದು ಪುರುಷೋತ್ತಮತ್ವ, ಆ ಪುರುಷೋತ್ತಮ ಪ್ರಮೇಯದಲ್ಲಿ ಅದು ಅಂತರ್ಭೂತವಾಗಿದೆ ಅಂತ ಹೀಗೆ ತೋರಿಸಿಕೊಡುವಂತಹದ್ದು. ಇದು ಅತ್ಯಂತ ಪ್ರಮುಖವಾದ ತತ್ವ ಅಂತ ಮತ್ತೆ ಇದು ಮುಖ್ಯತಮಂ ಶಾಸ್ತ್ರಂ ಅನ್ನುವ ಮೂಲಕ ಸ್ಪಷ್ಟಪಡಿಸಿದ್ದಾನೆ. ಇಂತಹ ಪುರುಷೋತ್ತಮ ನಾವು ಈ ತಿಂಗಳನ್ನು ಅಧಿಕ ಮಾಸವನ್ನು ಪುರುಷೋತ್ತಮ ಅಂತ ಕರೆಯುವಾಗ ಭಗವಂತನ ಈ ವ್ಯಕ್ತಿತ್ವವನ್ನು ಈ ರೀತಿ ನಾವು ಚಿಂತನೆ ಮಾಡಬೇಕಾಗಿದೆ. ಭಗವಂತ ಪುರುಷೋತ್ತಮ ಅಂತ ಅನ್ಸಲಿಕ್ಕೆ ಎರಡು ಕಾರಣಗಳು. ಪುರುಷಾಭ್ಯಾಂ ಉತ್ತಮ, ಎರಡು ಬಗೆಯ ಪುರುಷರು, ಕ್ಷರ ಮತ್ತು ಅಕ್ಷರರು ಅವರಿಗಿಂತ ಉತ್ತಮನಾದವ, ಅದು ಗೀತೆಯಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಪುರುಷ ಉತ್ತಮ, ಅವ ಪುರುಷ ಅಂದ್ರೆ ಮುಖ್ಯವಾಗಿ ಈ ಪಿಂಡಾಂಡದಲ್ಲಿ ಹಾಗೆ ಬ್ರಹ್ಮಾಂಡ ಅನ್ನತಕ್ಕಂತಹ ಪುರದಲ್ಲಿ ಶೇತೆ ಸ್ವತಂತ್ರವಾಗಿ ಮಲಗಿರುವವ. ಹಾಗಾಗಿ ಮುಖ್ಯವಾಗಿ ಪುರುಷ ಅಂತ ಈ ಶರೀರದಲ್ಲಿ ಕರೆಸಿಕೊಳ್ಳುವವ. ಈ ಬ್ರಹ್ಮಾಂಡ ಅನ್ನತಕ್ಕಂತಹ ಪುರದಲ್ಲೂ ಮುಖ್ಯವಾಗಿ ಶೇತೆ ಮಲಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಂತ ಪುರುಷ ಅಂತ ಕರೆಸಿಕೊಳ್ಳುವವ ಅವ. ಯಾಕೆಂದ್ರೆ ಅವ ಉತ್ತಮ, ಬರೇ ಪುರುಷರಿಗಿಂತ ಉತ್ತಮ ಅಲ್ಲ, ಎಲ್ಲರಿಗಿಂತ ಸರ್ವೋತ್ತಮ ಅವ. ಹಾಗಾಗಿ ಪುರುಷಶ್ಚಾಸೋ ಉತ್ತಮಶ್ಚ, ಅವ ಪುರುಷನೂ ಆಗಿದ್ದಾನೆ ಉತ್ತಮನೂ ಆಗಿದ್ದಾನೆ ಅಂತ ಈ ರೀತಿ ಪುರುಷೋತ್ತಮ ಅನ್ನೋದಕ್ಕೆ ಎರಡು ರೀತಿಯಿಂದ ನಾವು ಚಿಂತನೆ ಮಾಡಬೇಕು. ಪುರುಷರಿಗಿಂತ ಉತ್ತಮನಾದವ, ಹಾಗೆ ಮುಖ್ಯವಾಗಿ ಪುರಗಳಲ್ಲಿ ಈ ಪಿಂಡಾಂಡ ಅನ್ನತಕ್ಕಂತಹ ಪುರ ಆಗ್ಬೋದು, ಹಾಗೆ ಬ್ರಹ್ಮಾಂಡ ಅನ್ನತಕ್ಕಂತಹ ಪುರದಲ್ಲೂ ಇರುವವ ಉತ್ತಮನಾದವ. ಈ ರೀತಿ ಪುರುಷೋತ್ತಮತ್ವದ ಚಿಂತನೆಯೊಂದಿಗೆ ಅನುಸಂಧಾನದೊಂದಿಗೆ ನಾವು ಪುರುಷೋತ್ತಮನ ಚಿಂತನೆ ಮಾಡ್ತಾ ಅವನ ಪ್ರೀತಿಗಾಗಿ ಈ ಮಾಸದಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಬೇಕಾಗುತ್ತೆ. ಹೇಳ್ತಾರೆ ಅಪೂಪಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. 33 ಅಪೂಪಗಳನ್ನು ಅಪ್ಪಗಳನ್ನು ದಾನ ಮಾಡಬೇಕು ಅಂತ ಹೇಳುವಾಗ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೇಳುವಂತಾರೆ. ಪುರುಷೋತ್ತಮ ಪ್ರೇರಣೆ ಅಂದ್ರೆ ಏನು, ಆ ಪ್ರೇರಣೆಯ ವ್ಯಾಪ್ತಿಯಲ್ಲಿ ಏನೇನು ಪ್ರಮೇಯ ಬಂದಿದೆ ಅದನ್ನು ಅನುಸಂಧಾನ ಮಾಡಬೇಕಾಗುತ್ತೆ. ಪುರುಷೋತ್ತಮ ಅವ ಕಾಲಕ್ಕೆ ಮುಖ್ಯವಾಗಿ ನಿಯಾಮಕನಾದವ ಶಿಂಶುಮಾರ ಸೂರ್ಯ ಮತ್ತು ಚಂದ್ರನ ಮಾಧ್ಯಮದಲ್ಲಿ ಕಾಲವನ್ನು ನಿಯಂತ್ರಿಸ್ತಾನೆ. ಈ ಕಾಲ ಸೂರ್ಯ ಮತ್ತು ಚಂದ್ರಲ್ಲಿ ಭಗವಂತನ ಇದ್ದುಕೊಂಡು ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸೇಚ್ಚಾತ್ಮೋ ತತ್ತೇಜೋ ವಿದ್ಧಿಮಾಮಕಂ ಅಂತ ಹೇಳುವ ಮೂಲಕ ಸೂರ್ಯ ಚಂದ್ರನ ಒಳಗಿದ್ದುಕೊಂಡು ಬೆಳಕು ಕೊಡುವವ ನಾನು ಅಂತ ಹೇಳುವವ ಭಗವಂತ. ಸೂರ್ಯ ಚಂದ್ರನ ಮೂಲಕ ಏನು ಕಾಲ ಚಕ್ರ ತಿರುಗುತ್ತೆ ಅದಕ್ಕೆ ಪ್ರೇರಕನಾದವ ನಾನು. ಹಾಗಾದ್ರೆ ಈ ಅಪೂಪದಾನಕ್ಕೆ ಆಧಾರವಾಗಿರ್ತಕ್ಕಂತಹ ಕಾಲವನ್ನು ನಿಯಮಿಸುವವ ಶಿಂಶುಮಾರ ಭಿನ್ನನಾಗಿರ್ತಕ್ಕಂತಹ ಪುರುಷೋತ್ತಮ ಸೂರ್ಯಚಂದ್ರನ ಮಾಧ್ಯಮದಲ್ಲಿ. ಇದಕ್ಕೆ ಬೆಳಕು ಬೇಕು, ಬೆಳಕಿಗೆ ಏನಾಗುವುದಿಲ್ಲ, ಬೆಳಕು ಮತ್ತೆ ಪುರುಷೋತ್ತಮನ ಅಧೀನದಲ್ಲಿ ಇರುವಂತಹದ್ದು. ಅದೇ ರೀತಿ ಆಧಾರವಾಗಿ ಜಗತ್ತು ಬೇಕು. ಅಪೂಪದಾನ ಮಾಡಬೇಕಾಗಿದೆ, ನಾವು ಒಂದು ಭೂಮಿಯಲ್ಲಿ ಇರಬೇಕು, ಆ ದಾನವನ್ನು ಸ್ವೀಕರಿಸುವ ಒಂದು ಭೂಮದಲ್ಲಿ ಇರಬೇಕು. ಅದನ್ನು ಗಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಂ ಓಜಸ ಅಂತ ಪುರುಷೋತ್ತಮ ಹೇಳಿದ. ನಾನೇ
ತನ್ನ ಓಜಸ್ಸಿನಿಂದ ಈ ಭೂಮಿಯನ್ನು ಆಧರಿಸಿಕೊಂಡಿರುವಂತಹದ್ದು ಅಂತ ಕೂರ್ಮ ರೂಪದಿಂದ, ವರಾಹ ರೂಪದಿಂದ ಅಂತ ಅದನ್ನು ತಿಳಿಸಿದ್ದಾನೆ. ಅದೇ ರೀತಿ ಅಪೂಪ ತಯಾರಿಗೆ ಅಕ್ಕಿ ಮುಂತಾಗಿರ್ತಕ್ಕಂತಹ ದವಸ ಧಾನ್ಯಗಳು ಬೇಕು. ಅದನ್ನು ಮತ್ತೆ ಹೇಳಿದ್ದಾನೆ, ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ನಾನೇ ಚಂದ್ರನಲ್ಲಿದ್ದುಕೊಂಡು ಅದಕ್ಕೆ ಆಯಾ ಸಸ್ಯಗಳು ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ಅಮೃತಮಯ ಕಿರಣಗಳನ್ನು ಬೆಳೆಸಿ ಅವುಗಳನ್ನು ಬೆಳೆಸುವವ ನಾನು. ಹಾಗಾಗಿ ಅಪೂಪಕ್ಕೆ ನಾವು ವಿನಿಯೋಗ ಮಾಡತಕ್ಕಂಥ ಅಕ್ಕಿ ಮುಂತಾದ ದವಸ ಧಾನ್ಯಗಳು ಕೂಡ ಅವನ ಅಧೀನದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅದನ್ನು ತಯಾರಿಸಬೇಕು ಅಂದರೆ ನಮ್ಮ ಇಂದ್ರಿಯಗಳು ಬೇಕು. ಆ ಇಂದ್ರಿಯಗಳನ್ನು ಮತ್ತೆ ಕೊಟ್ಟವ, ಅವುಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುವ ಭಗವಂತ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬುದ್ಧಿವಂತಿಕೆ ಬೇಕು. ಮತ್ತ ಸ್ಮೃತಿ ಜ್ಞಾನವಪೋಹನಂತ ಎಲ್ಲರ ಹೃದಯದಲ್ಲಿ ಇದ್ದುಕೊಂಡು ಆ ಅಪೂಪ ತಯಾರಕ್ಕೆ ಬೇಕಾಗಿರ್ತಕ್ಕಂಥ, ಅದನ್ನು ದಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡುವವನು ಮತ್ತೆ ಪುರುಷೋತ್ತಮ. ಇಷ್ಟು ಮಾತ್ರ ಅಲ್ಲ, ಅದನ್ನು ನಾವು ದಾನ ಮಾಡಿದಾಗ ಆ ಪದಾರ್ಥವನ್ನು ಯಾರು ಸ್ವೀಕಾರ ಮಾಡ್ತಾನೆ ಪ್ರಸಾದ ಅಂತ, ಅವನ ಪಾಲಿಗೆ ಆ ಅಪೂಪ ಅನ್ನುವುದು ಅದು ಬಂಧಕ ಶಕ್ತಿಯನ್ನು ನೀಡದೆ ಅದು ಪ್ರಸಾದ ಅಂತ ಅವನಿಗೆ ಒಳ್ಳೆಯ ಅಂತಃಕರಣದಲ್ಲಿ ಶುದ್ಧಿಯನ್ನು ಉಂಟು ಮಾಡುವುದಕ್ಕೆ ಕಾರಣನಾದವನು ಭಗವಂತವಂತೆ. ತ್ವಯೋಪಗುಪ್ತ ಸದ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವಮಾಯಾನ್ ಜಯೇ ಮಹಿ ಅಂತ ಅಕ್ರೂರ ಹೇಳಿದ ಹಾಗೆ, ಉದ್ಧವ ಹೇಳಿದ ಹಾಗೆ, ಭಗವಂತನಿಗೆ ನಾವು ಅದನ್ನು ಪುರುಷೋತ್ತಮನಿಗೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಪುರುಷೋತ್ತಮನಿಗೆ ಅರ್ಪಣೆ ಮಾಡಿ ಒಬ್ಬ ಬ್ರಾಹ್ಮಣಿಗೆ ಕೊಡುವಂತೆ. ಪುರುಷೋತ್ತಮನಿಗೆ ಅರ್ಪಣೆ ಮಾಡಿದ್ದೇವೆ ಅಂದರೆ ಆ ಅಪೂಪವನ್ನು ಆ ದಾನ ಸ್ವೀಕಾರ ಮಾಡಿದವ ಅದನ್ನು ಸ್ವೀಕರಿಸಿದ್ರೆ ಅವನ ಮೇಲೆ ಏನು ಕೆಟ್ಟ ಪ್ರಭಾವ ಬೀರುವುದಿಲ್ಲ. ಬದಲಾಗಿ ಅದನ್ನು ಭಗವಂತನ ಪ್ರಸಾದ, ಪುರುಷೋತ್ತಮನ ಪ್ರಸಾದ ಅಂತ ಅವನ ಅಂತಃಕರಣ ಅಭಿವೃದ್ಧಿಗೆ, ಅಂತಃಕರಣದಲ್ಲಿ ಜ್ಞಾನ ಭಕ್ತಿಯಾದಿಗಳು ಅಭಿವೃದ್ಧಿ ಆಗಲಿಕ್ಕೆ ಅದು ಪೂರಕವಾಗುತ್ತೆ. ಆ ತಿಂದಿರ್ತಕ್ಕಂಥ ಪ್ರಸಾದವನ್ನು ಮತ್ತೆ ಅದು ಕರಗುವಂತೆ ಮಾಡುವವ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಹೀಗೆ ಪುರುಷೋತ್ತಮನ ಪ್ರಭಾವ ಅಪೂಪ ದಾನದಲ್ಲಿ, ಅಪೂಪ ದಾನವನ್ನು ಸ್ವೀಕರಿಸುವ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪುರುಷೋತ್ತಮನ ಪ್ರಭಾವ ಏನಿದೆ ಅಂತ ತಿಳ್ಕೊಂಡು ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೇಳಿದೆ. ಇದು ಅಪೂಪ ದಾನಕ್ಕೆ ಮಾತ್ರ ಸಂಬಂಧಪಡುವಂತಹದ್ದಲ್ಲ. ಇದರಲ್ಲಿ ಪದ್ಮಪುರಾಣದಲ್ಲಿ ಹೇಳಿದ ಹಾಗೆ ಈ ಮಾಸದಲ್ಲಿ ಏನೇನು ನಾವು ಸಾಧನೆಗಳನ್ನು ನಡೆಸ್ತೇವೆಯೋ, ಅದು ಜಪ ಇರ್ಬೋದು, ತಪ ಇರ್ಬೋದು, ಪೂಜೆ ಇರ್ಬೋದು, ಅದೆಲ್ಲ ಪುರುಷೋತ್ತಮ ಪ್ರೇರಣೆಯ. ಪುರುಷೋತ್ತಮ ಪ್ರೇರಣೆ ಅಂದಾಗ ನಾವು ಇದನ್ನು ಚಿಂತನೆ ಮಾಡಬೇಕು. ಪುರುಷೋತ್ತಮ ಕಾಲ ನಿಯಾಮಕನಾಗಿ, ದೇಶದ ಆಧಾರನಾಗಿ, ನಮ್ಮ ಇಂದ್ರಿಯಗಳ ಪ್ರವರ್ತಕನಾಗಿ ಹೇಗೆ ಪಾತ್ರ ವಹಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಪುರುಷೋತ್ತಮ ಪ್ರೇರಣೆ, ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೀಗೆ ಹೇಳಬೇಕಾದದ್ದು. ಇನ್ನೊಂದು ನಾಮ ಶಿಷ್ಟಕೃತ್ ಅಂತ, 251ನೇ ನಾಮ ಶಿಷ್ಟಕೃತ್ ಅಂತ. ಶಿಷ್ಟ ಅಂದ್ರೆ ಅವಶೇಷವನ್ನು ಮಾಡಿದವ. ಏನಿದು ಅಂದ್ರೆ ಅಧಿಕ ಮಾಸ ಅಂದ್ರೆ ಏನು ಅಂದ್ರೆ ಸೌರ ಮಾಸ 365 ದಿನಗಳು, ಚಾಂದ್ರ ಮಾಸದಲ್ಲಿ 254 ದಿವಸಗಳು. ಹೀಗಾಗಿ 11 ದಿವಸಗಳು ವ್ಯತ್ಯಾಸ ಬರುತ್ತೆ. ಇದು 2 ವರ್ಷ ಮತ್ತು 8 ತಿಂಗಳಿಗಾಗುವಾಗ 29 ದಿವಸ ಸೌರ ಮಾಸಕ್ಕಿಂತ ಚಾಂದ್ರ ಮಾಸದಲ್ಲಿ ಕಡಿಮೆ ಬೀಳುತ್ತೆ. ಅರ್ಥಾತ್ ಚಾಂದ್ರ ಮಾಸಕ್ಕಿಂತ ಚೌದ್ರ ಮಾಸದಲ್ಲಿ ಅಧಿಕವಾಗುತ್ತೆ. ಇದು ಶಿಷ್ಟ. ಇಷ್ಟು ದಿವಸ 29 ದಿವಸ ಅದು ಶಿಷ್ಟ ಆಗುವಂತೆ ಇದರಲ್ಲಿ ಸೌರ ಮಾಸದಲ್ಲಿ ಅದು ಉಳಿದುಕೊಳ್ಳುವಂತೆ ಮಾಡುವ ಭಗವಂತ ಕಾಲ ನಿಯಾಮಕನಾಗಿ. ಹಾಗೆ ಮಾಡಿ ಅವ ಈ ಅಧಿಕ ಮಾಸಕ್ಕೆ ನಿಯಾಮಕನಾಗಿ ಶಿಷ್ಟಕೃತ. ಅಷ್ಟು ಮಾಡಿ ತಾನು ಅದಕ್ಕೆ ಅಧಿಪತಿ ಆಗುವ ಮೂಲಕ ಶಿಷ್ಟಕೃತ ಅಂದ್ರೆ ವಿಶಿಷ್ಟಕೃತ, ಅದು ವಿಶಿಷ್ಟ ಅನಿಸುವಂತೆ, ಆ ಕಾಲದಲ್ಲಿ ಮಾಡಿರ್ತಕ್ಕಂತಹ ಸಾಧನೆಗಳೇ ಒಳ್ಳೆ ಫಲ ದೊರಕುವಂತೆ ಮಾಡುವವ ಅವ ಶಿಷ್ಟಕೃತ. ವಿಶಿಷ್ಟಂ ಕರೋತೀತಿ, ಆ ಸಾಧನೆಗಳೆಲ್ಲ ವಿಶಿಷ್ಟ ಆಗುವಂತೆ ಮಾಡುವವ. ಆ ಮೂಲಕ ನಾವೇನು ಸಾಧನೆ ಮಾಡ್ತೇವೆ, ನಾವು ಸಾಧನೆ ಮಾಡಿದಾಗ ನಾವು ಕೂಡ ಶಿಷ್ಟರಾಗುವಂತೆ, ವಿಶಿಷ್ಟರಾಗುವಂತೆ ಮಾಡುವ. ಶಿಷ್ಟಂ ಕರೋತಿ ಅಸ್ಮಾನ್ ಶಿಷ್ಟಂ ಭಕ್ತಾನ್ ಸಾಧಕಾನ್ ಶಿಷ್ಟಾನ್ ಕರೋತಿ ವಿಶಿಷ್ಟಾನ್ ಕರೋತಿ ಮಾಡುವವ ಶಿಷ್ಟಕೃತ ಅಂತ ಅನಿಸಿರ್ತಕ್ಕಂತಹ ಪುರುಷೋತ್ತಮ. ಹಾಗಾಗಿ ಪುರುಷೋತ್ತಮನನ್ನೇ ಪುರುಷೋತ್ತಮಾಯ ನಮಃ ಶಿಷ್ಟಕೃತೇ ನಮಃ ಅಂತ ನಾವು ಚಿಂತನೆ ಮಾಡ್ತಾ, ಪುರುಷೋತ್ತಮ ಪದ್ಮನಾಭ ರೂಪದಲ್ಲಿದ್ದುಕೊಂಡು ಪುರುಷೋತ್ತಮ ಈ ಮಾಸಕ್ಕೆ ಅಧಿಪತಿಯಾಗಿದ್ದುಕೊಂಡು ನಮ್ಮಿಂದ ಬೇರೆ ಬೇರೆ ಸಾಧನೆಗಳನ್ನು ಮಾಡಿಸಿ ಅದಕ್ಕೆ ವಿಶಿಷ್ಟ ಫಲವನ್ನು ಅವ ನೀಡ್ತಾ ಇದ್ದಾನೆ, ನಮ್ಮನ್ನು ವಿಶಿಷ್ಟರನ್ನಾಗಿ ಮಾಡ್ತಾ ಇದ್ದಾನೆ ಅನ್ನುವ ಅನುಸಂಧಾನವನ್ನು ಮತ್ತೆ ಮತ್ತೆ ತಾಳೋಣ.
यः सर्वगुणसम्पूर्णः सर्वदोषविवर्जितः प्रीयतां प्रीतेवालं विष्णुर्मे परमः सुहृत् नाहं कर्ता हरिः कर्ता तत्पूजा कर्म चाखिलम् तथापि मत्कृता पूजा तत्प्रसादेन नान्यथा तद्भक्ति तत्फलं मत्यं तत्प्रसाद पुनः पुनः कर्मन्यासो हरावेवं विष्णोस्तृप्तिकरः सदा श्रीकृष्णार्पणमस्तु 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 लोकाः समस्ताः सुखिनो